ನೋಡಿ ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾರೆ ಇಲ್ಲಿ ಬಹಳ ಚೆನ್ನಾಗಿ. ನೋಡಿ ಮೇಡಮ್ ಅವರು, ನೇತ್ರ ಮೇಡಮ್ ಅವರು ಮತ್ತು ನಮ್ಮ ಪ್ರಸಾದಣ್ಣವ್ರ ಅಳಿಯ ಮತ್ತು ಅವ್ರ ಮಗಳು ನೋಡಿ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಇವರು ಯಶಸ್ವಿ ಮಾಡ್ತಾಯಿದ್ದಾರೆ. ನೋಡಿ ಇವ್ರ ಮೂಲಕ ಈ ಶಾಲಾ ಮಕ್ಕಳಿಗೆ ತಲುಪ್ತದೆ. ಗುರುಗಳು ನಮಸ್ತೆ ಸರ್, ನಮಸ್ತೆ. ಅವ್ರನ್ನ ವೆಲ್ಕಮ್ ಮಾಡಿ. ಬನ್ನಿ 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 ಸರ್, ಬನ್ನಿ. ನೋಡಿ ಇದಿಷ್ಟು ಶಾಲಾ ಪರಿಕರಗಳನ್ನು ನಮ್ಮ ಪ್ರಸಾದಣ್ಣವ್ರ ಅಳಿಯ ಮತ್ತು ನೇತ್ರ ಮೇಡಮ್ ಅವರು ಕೊಡಿಸಿರ್ತಾರೆ. ಇದನ್ನು ಬನ್ನಿ ಸರ್, ಬನ್ನಿ, ಇದನ್ನ ತಲುಪಿಸುವ ಕಾರ್ಯಕ್ರಮವನ್ನು ಮಾಡ್ತೀವಿ ಸರ್. ಭಾಳ ಸರ್ ಅದು ಆಫ್ ಮಾಡಿ ಸ್ವಲ್ಪ ಹೊತ್ತು, ಅದನ್ನ ಸ್ವಲ್ಪ ಆಫ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿಲಾಯ್ತಲ್ಲ ಇಲ್ಲಿ. ಪರವಾಗಿಲ್ಲ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ. ಈ ಶಾಲೆಯ ಒಂದು ವಿಶೇಷತೆ ನೋಡಿ ಬಂಧುಗಳೇ, ಎಷ್ಟು ಅದ್ಭುತವಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ ಶಾಲೆ. ನೋಡಿ ಒಂದು ಸಲ ಈ ಒಂದು ಶಾಲೆಯ ವೀಕ್ಷಣೆಯನ್ನು ಪಡೆಯಿರಿ. ಮೇಡಮ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮೇಡಮ್. ಬನ್ನಿ ಮೇಡಮ್, ಬಣ್ಣ ಪ್ರಸಾದ್ ಬನ್ನಿ ಬನ್ನಿ ಬನ್ನಿಮ್ಮ, ಕೂತ್ಕೊಮ್ಮ, ಕೂತ್ಕೊಮ್ಮ, ಕೂತ್ಕೊಳ್ಳಿ ಮೇಡಮ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಬಾ, ಕೂತ್ಕೊಂಡು. ಓ ಉದ್ದಾಗ್ಬಿಟ್ಟವನೆ ಮೇಡಮ್, ಸ್ವಲ್ಪ ಉದ್ದಾಗ್ಬಿಟ್ಟವನೆ. ಸರ್ ಎಲ್ಲ ಮೆಟೀರಿಯಲ್ ಎಲ್ಲ ಇತ್ತಾ? ನೀವು ಕೇಳೋದು ಆಲ್ಮೋಸ್ಟ್ ಎಲ್ಲನೂ ವ್ಯವಸ್ಥೆ ಮಾಡಿದ್ದೀವಿ. ಮೇಡಮ್ ಅವರು ಅವ್ರಿಗೊಂದು ಸ್ವಲ್ಪ ಡೇಟು ಮತ್ತು ನಮ್ಮ ಪ್ರಶಾಂತ್ ಅವ್ರದ್ದೊಂದು ಸ್ವಲ್ಪ ಡೇಟು ಎಲ್ಲ ಸ್ವಲ್ಪ ವ್ಯತ್ಯಾಸ ಆಯಿತು. ಆಮೇಲೆ ನಿಮ್ಮದು ಸ್ವಲ್ಪ ಡೇಟ್ ಎಲ್ಲ ದಿಕ್ಕಾಪಲ್ಲ ಆಯಿತು. ಸೊ ಎಲ್ಲರೂ ನೋಡಿ ಸೇರೋಕ್ಕೆ ಈ ಒಂದು ಸುಸಂದರ್ಭ ಒದಗಿ ಬಂತು. ಮಕ್ಕಳ ಇವ್ರು ಗೊತ್ತಾ? ನೋಡಿದ್ರಾ? ಹೋದ ವರ್ಷ ನೋಡಿದ್ರಲ್ವಾ? ಇಲ್ಲೊಬ್ಬರು ಇಲ್ಲ, ಗೊತ್ತಾ ಯಾರಂತ? ಪ್ರಸಾದ್ ಅಣ್ಣ ಅಂತ ಇದ್ದರು. ಅವ್ರು ಬಂದು ನಿಮಗೆ ಎಲ್ಲ ಕೊಟ್ಟರು ನೋಡಿ. ಅವ್ರು ಮಾಡಿ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ, ಈ ಒಂದು ಬೇಸ್ ಮಟ್ಟ, ಸೊ ಅದು ಹಂಗೆ ಮುಂದುವರಿತಾ ಇದೆ. ಇವತ್ತು ಅವ್ರ ಅಳಿಯ ಬಂದಿದ್ದಾರೆ, ಅವ್ರ ಮಗಳು ಬಂದಿದ್ದಾರೆ, ಅರ್ಥ ಆಯ್ತಾ? ಸೊ ಅವರು ಮಾಡಿಕೊಟ್ಟಿರ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇವತ್ತು ನೆರವೇರ್ತೈತೆ. ಚೆನ್ನಾಗಿ ಓದಿ ಏನ್ರಪ್ಪ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತು ನಮ್ಮ ಭಾಗ ಎಲ್ಲ ದಿಕ್ಕೆಟ್ಟೋಗೋದ ನಿಮ್ಗೆ ಗೊತ್ತು. ಮುಂದಿನ ದಿವಸ ಈ ಕ್ಷೇತ್ರ ಎಲ್ಲ ಅಭಿವೃದ್ಧಿ ಪಡಿಸ್ಬೇಕು ನೀವೇ, ಅರ್ಥ ಆಯ್ತಾ? ಯುವ ಪೀಳಿಗೆ ಕಾಪಾಡ್ಕೋಬೇಕು ನಮ್ಮ ಕ್ಷೇತ್ರನ. ಸರ್ ಯಾರು ಬರಬೇಕು? ಹಾಂ ಹೌದಾ ಸರ್, ಬರಲಿ ಬರಲಿ ಬರಲಿ. ಹಾಂ ಅಲ್ಲಿ ವರ್ಕ್ ನಡೀತೈತೆ. ಹಾಂ ಒಳ್ಳೇದು ಒಳ್ಳೇದು, ಮಾಡಲಿ ಮಾಡಲಿ ಸರ್, ಮಾಡಲಿ. ನಿನ್ನೆ ಚೆಂಗಡಿಗೆ ಹೋಗಿದೆ ಸರ್. ಚೆಂಗಡಿಗೆ ಹೋಗಿ ಅಲ್ಲಿ ಮಕ್ಕಳಿಗೆಲ್ಲ ಮೇಡಮ್ ಕೊಟ್ಟು ಇದೆಲ್ಲ ಊರವ್ರಿಗೆ, ಇಡೀ ಗ್ರಾಮಕ್ಕೆ ಒಬ್ಬರು ಎಲ್ಲ ಅವ್ರು ಬೇಕಾದ್ರೆ ಬೆಡ್ಶೀಟು ಮತ್ತು ಸ್ವೆಟರ್ಸು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಎಲ್ಲ ಕೊಟ್ಬಿಟ್ಟು ನಾನು ಅಲ್ಲಿಂದ ಈಗ ಬಂದದ್ದು. ಮಕ್ಕಳಿಲ್ಲ ಸರ್, ಸ್ಕೂಲು ಇದಾಗೋಯ್ತು. ಸ್ಕೂಲ್ ಅಂದರೆ ಇಡೀ ಊರು ಜನಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇಲ್ಲ ಮೇಡಮ್, ಆಗಿಲ್ಲ ಆಗಿಲ್ಲ ಆಗಿಲ್ಲ. ಇವತ್ತು ಏನು ನಮ್ಮ ಹೊಸೂರು ಕಾಲೋನಿ ಏನು ಈ ಒಂದು ಗ್ರಾಮದ ಶಾಲಾ ಮಕ್ಕಳಿಗೆ ನಮ್ಮ ನೇತ್ರ ಮೇಡಮ್ ಅವರು ಮತ್ತು ನಮ್ಮ ಪ್ರಶಾಂತ್ ಅವರು, ನಮ್ಮ ಪ್ರಸಾದಣ್ಣವರ ಅಳಿಯ ಪ್ರಶಾಂತ್ ಅವರು ಮತ್ತು ಅವ್ರ ಮಗಳು ಎಲ್ಲರೂ ಸಹ ಬಂದು ಇವತ್ತು ಶಾಲಾ ಮಕ್ಕಳಿಗೆ ಒಂದಷ್ಟು ಶಾಲಾ ಪರಿಕರಗಳನ್ನು ವಿತರಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಈಗ ಎಲ್ಲ ಬಂದು
ಸಕಲ ಸಿದ್ಧತೆಗಳಾಗಿದೆ. ಈ ಕಾರ್ಯಕ್ರಮ ಕೊಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸುತ್ತಮುತ್ತ ಕುಗ್ರಾಮಗಳಿದೆ ಬಂಧುಗಳೇ. ಈ ಕುಗ್ರಾಮಗಳನ್ನು ಗುರುತಿಸಿ ಅವರು ಬೇಕಾದಂತಹ ಅಗತ್ಯ ಸಣ್ಣ ಪುಟ್ಟ ಸಹಕಾರಗಳನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋಗಳ ಮೂಲಕ ಎಲ್ಲ ಸಾರ್ವಜನಿಕ ವಲಯದಲ್ಲಿ, ವಿಶೇಷವಾಗಿ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಲ್ಲಿ ಒಂದೊಂದು ಮನವಿಯನ್ನು ಮಾಡ್ಕೊತಾ ಇರ್ತೀನಿ. ಹಾಗೆ ನಿನ್ನೆ ತಾನೇ ಏನು ಚೆಂಗಡಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದಷ್ಟು ವಾಸ್ತವ ಸ್ಥಿತಿಗತಿಗಳನ್ನು ಗಮನಿಸಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಪೂರಕವಾದ ಒಂದು ವ್ಯವಸ್ಥೆಗಳನ್ನು ಬೆಂಗಳೂರಿನ ದಾನಿಗಳು ಸಹ ಮಾಡಿಕೊಟ್ಟಿರ್ತಾರೆ. ನಿಮ್ಮ ಕೈಲಾದಂಥ ಶಕ್ತಿ ಭಕ್ತಿಯನ್ನು ನೀಡಿ ಅಂತ ಹೇಳ್ತಾ ಈ ಒಂದು ಹೊಸೂರು ಕಾಲೋನಿಯ ಮತ್ತಷ್ಟು ವಿಡಿಯೋ ವೀಕ್ಷಣೆಗಳನ್ನು ಅರ್ಪಣೆ ಮಾಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ಇದಕ್ಕೆ ನೀರನ್ನು ಹಾಕೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಬೇಕು ಅಂತ ಇಲ್ಲಿ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಕೋರಿಕೊಳ್ತೇನೆ. ಬನ್ನಿ ಸರ್, ಪುಟಾಣಿಗಳು ಕಲಿಸಿ ನೋಡಪ್ಪ, ಕೈ ಇಡು ಅಲ್ಲಿ. ಬನ್ನಿ ಸರ್, ನೀವು ಹಿಡೀರಿ. ಮಾಡಿ ಮಾಡಿ ಮಾಡಿ. ಎಲ್ಲ ಕಾಣಿಸ್ತಾ ಇದ್ದಾರೆ. ಅಣ್ಣವ್ರು ಮಾಡ್ತಾರೆ ಬಿಡಿ. ಇದು ಕ್ಯಾಮ್ರಾ ಸರ್ ಎಲ್ಲ ಕವರ್ ಮಾಡ್ಕೊತದೆ. ಈ ಒಂದು ಅಣ್ಣವ್ರು ಎಂಟ್ರಿ ಕೊಟ್ಬಿಟ್ರಾ? ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನ ಕುರಿತು ಕೆಲವು ನುಡಿಗಳನ್ನ ಹೇಳಬೇಕಂತ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತಹ ರಾಜೇಂದ್ರ ಸರ್ ಅಲ್ಲಿ ಕೋರ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈಗ ಒಂದು ರೀತಿ ಭಾವುಕನಾಗ್ತಾ ಇದ್ದೀನಿ. ಯಾಕೆಂದರೆ ಕಳೆದ ವರ್ಷ ನಮ್ಮೊಟ್ಟಿಗೆ ಪ್ರಸಾದಣ್ಣವರು ಇದ್ದರು. ಅವರ ನಡವಳಿಕೆ, ಅವರ ಸರಳತೆ ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ನಾನು ಅಲ್ಲಿ ಬಂದ ತಕ್ಷಣ ಅವರನ್ನು ರಿಸೀವ್ ಮಾಡಿದ್ದನ್ನು ಇವತ್ತಿಗೂ ನೆನಪಿಸ್ಕೊಳ್ತೇನೆ. ಯಾಕೆಂದರೆ ಅವರ ಒಂದು ಮಾತುಗಾರಿಕೆನೇ ಹಾಗೆ. ಎಷ್ಟೊಂದು ಆತ್ಮೀಯತೆಯಾಗಿ ಅವರನ್ನು ಬರಮಾಡಿಕೊಂಡು ಬಂದರೆ ನಮ್ಮೊಟ್ಟಿಗೆ ಇದ್ದವರು ನಮ್ಮ ಜೊತೆಗೆ ಊಟವನ್ನು ಕೂಡ ಮಾಡಿಕೊಂಡು ಹೋಗಿದ್ರು. ಕಳೆದ ಸಾರಿ ಇದ್ದವರು ಈ ಸಾರಿ ಇಲ್ಲ ಅಂತ ಹೇಳಿದ್ರೆ ಒಂದು ರೀತಿ ಮನಸ್ಸಿಗೆ ಬೇಸರನೇ ಆಗ್ತದೆ. ಆದರೂ ಭೌತಿಕವಾಗಿ ಅವರು ನಮ್ಮೊಟ್ಟಿಗಿಲ್ಲ, ಆದರೂ ಭಾವನಾತ್ಮಕವಾಗಿ ನಾವು ಮಾಡುವಂತಹ ಕೆಲಸಗಳಲ್ಲಿ ಮತ್ತು ಈ ರೀತಿಯ ವಸ್ತುಗಳನ್ನು ಮತ್ತೆ ಅದು ಸರಿ ಹೇಳಿದಾಗೆ ಪ್ರತಿ ವರ್ಷ ಚಿಗುರು ಹೊಡೆದು ದೊಡ್ಡ ಬೆಳೀತಾ ಇದೆ. ಆ ರೀತಿ ಮಾಡುವಂಥ ಕೆಲಸಗಳಲ್ಲಿ ಅವರು ನಮ್ಮೊಟ್ಟಿಗಿದ್ದಾರೆ ಅಂತ ಭಾವಿಸ್ತಾ, ಅವರಿಗೆ ಭೌತಿಕ ಶರೀರ ಇಲ್ಲದೆ ಇದ್ರೂ ಕೂಡ ಭಾವನಾತ್ಮಕವಾಗಿ ನಮ್ಮನ್ನ ಅವರು ನೋಡ್ತಾ ಇದ್ದಾರೆ ಅಂತ ಭಾವಿಸ್ಕೊಳ್ತಾ ಅವರ ಆತ್ಮಕ್ಕೆ ಯಾವಾಗಲೂ ಚಿರಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ನಾವು ಬೇಡ್ಕೊಳ್ತಾ ಇದ್ದೇವೆ. ಕನ್ನಡ ಸಾರಸ್ವತ ಲೋಕದಲ್ಲಿ ಮಂಕುತಿಮ್ಮನ ಕಗ್ಗ ಅನ್ನುವಂಥದ್ದು ಒಂದು ವಿಶಿಷ್ಟವಾದ ಕೃತಿ. ಆ ಕೃತಿಯಲ್ಲಿ ನಾನು ಯಾವಾಗಲೂ ಅದನ್ನು ಹೇಳ್ತಾ ಇರ್ತೀನಿ. ಅದರಲ್ಲಿ ಹೇಳೋ ಹಾಗೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಅಲ್ಲಿ ಬರುವಂತ ಒಂದು ಸಾಲು, ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಸಹಾಯವನ್ನ ಮಾಡಬೇಕು, ಎಲ್ಲರೊಳಗೆ ಒಂದಾಗಬೇಕು ಅನ್ನುವಂಥ ನುಡಿಯನ್ನ ಯಾವಾಗಲೂ ಮನಸ್ಸೋ ಇಚ್ಛೆ ಅವರು ಅನುಸರಿಸ್ತಾ ಈ ಒಂದು ಮಕ್ಕಳಿಗೆ, ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಅನೇಕ ಪಠ್ಯ ಸಾಮಗ್ರಿಗಳನ್ನ ವಿತರಿಸ್ತಿರುವಂತಹ ಈ ಒಂದು ತಂಡವನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ, ಹೀಗೆ ಅವರಿಗೆ ಉತ್ತರೋತ್ತರವಾದಂತಹ ಇನ್ನಷ್ಟು ಶಕ್ತಿ ಸಿಗಲಿ. ನಮ್ಮ ಕ್ಷೇತ್ರದ ಆರಾಧ್ಯ ದೈವ ಮಲೆಮಹದೇಶ್ವರವರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎರಡು ಹಿತನುಡಿಗಳನ್ನ ತಿಳಿಸಿಕೊಟ್ಟಂತಹ ರಾಜೇಂದ್ರ ಸರ್ ಅವರಿಗೆ ಧನ್ಯವಾದಗಳು. ಭಗವದ್ಗೀತೆಯಲ್ಲಿ 20ನೇ ಅಧ್ಯಾಯ ಇವತ್ತು 17ನೇ ಶ್ಲೋಕ ಇದೆ. ಶ್ಲೋಕದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಮಾತನ್ನು ಹೇಳ್ತಾರೆ ದಾನದ ಬಗ್ಗೆ. ದಾತವ್ಯ ಮಿತಿ ಯತ್ ದಾನಂ ದೀಯತೇನುಪಕಾರಿಣಿ
ದೇಶೇ ಕಾಲೇ ಚ ಪಾತ್ರೆ ಚ ತತ್ ದಾನಂ ಸಾತ್ವಿಕಂ ಸ್ಮೃತಂ. ದಾನಗಳ ಬಗ್ಗೆ ಹೇಳಬೇಕಾದ್ರೂ ಕೂಡ ಬಹಳ ಅದ್ಭುತವಾದಂತಹ ಮಾತನ್ನ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥದ್ದು ಕಂಡು ಬರ್ತದೆ. ಅಂದ್ರೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು 3 ಬಗೆಯ ದಾನವನ್ನ ಮಾಡ್ತಕ್ಕಂಥದ್ದು ಕಂಡು ಬರ್ತದೆ. ಸಾತ್ವಿಕ ದಾನ, ರಾಜಸಿಕ ದಾನ, ತಾಮಸಿಕ ದಾನ ಅಂತೇಳಿ ದಾನ ಮಾಡಬೇಕಾದ್ರೂ 3 ಬಗೆಯ ದಾನ ಇದೆ. ಅದರಲ್ಲಿ ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ದಾನ ಎಂಥದ್ದು ಅಂತ ಹೇಳಿದ್ರೆ ಸಾತ್ವಿಕ ದಾನ. ಯಾವುದೇ ಪರೋಪಕಾರ ಇಲ್ಲದೆ, ಯಾವುದೇ ರೀತಿಯ ಉದ್ದೇಶ ಇಲ್ಲದೆ, ಒಬ್ಬನಿಗೆ ನಾನು ಕೊಡ್ತಾ ಇದ್ದೀನಿ ಅವನಿಂದ ಏನನ್ನಾದ್ರೂ ಮುಂದೆ ಪಡ್ಕೋಬೇಕು ಅನ್ನುವಂತ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲದೆ, ಸರಿಯಾದ ಸ್ಥಳದಲ್ಲಿ ಸೂಕ್ತವಾದಂತಹ ಸಮಯದಲ್ಲಿ ಯಾರಿಗೆ ತಲುಪಬೇಕು ಅದನ್ನ ತಲುಪಿಸ್ತಕ್ಕಂತಹ ದಾನವೇ ಸಾತ್ವಿಕ ದಾನ. ಅದನ್ನ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ. ಅದು ಇವತ್ತು ನಡೀತಾ ಇರ್ತಕ್ಕಂತಹ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಹಾಗೆ ಇಂತಹ ಒಂದು ಮನಸ್ಥಿತಿ ಬರ್ತಕ್ಕಂಥದ್ದು ಬಹಳ ಕಷ್ಟ. ಇಂದಿನ ದಿನದಲ್ಲಿ ನಾವು ಎಲ್ಲರೂ ಕೂಡ ಸ್ವಾರ್ಥವನ್ನೇ ಯೋಚನೆ ಮಾಡ್ತಕ್ಕಂಥ, ನನ್ನ ಬಗ್ಗೆ, ನನ್ನ ಮನೆಯವರ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ, ಕೇವಲ ನನ್ನವರು ಚೆನ್ನಾಗಿದ್ರೆ ಸಾಕು, ನನ್ನ ಮನೆಯವ್ರು ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳು ಈ ಒಂದು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಈ ಮಕ್ಕಳ ಒಂದು ಪುಣ್ಯ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಈ ಒಂದು ಏನು ಇಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಈ ಒಂದು ಗಣ್ಯ ವ್ಯಕ್ತಿಗಳು, ಇವರ ಒಂದು ಭಗವಂತ ಇವರ ಸೇವೆಯನ್ನ ಪರಿಗಣಿಸಿ ಇನ್ನೂ ಇವರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿ, ಶಾಂತಿ, ಸುಖ, ಸಂತೋಷವನ್ನ ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಮಾರಂಭದ ಉದ್ದೇಶಿಸಿ ಗೋವಿಂದ್ ಸರ್ ಅವರು ಒಂದು 2 ಮಾತುಗಳನ್ನ ಹೇಳಬೇಕು ಅಂತ ಹೇಳಿ ತಮ್ಮಲ್ಲಿ ಕೋರ್ಕೊಳ್ತೀನಿ. ಪ್ರಥಮ ಬಾರಿಗೆ ಆದಿಜಗದ್ಗುರು ಶಿವರಾತ್ರೀಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳ ಮನಸಾರೆ ಸಂಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲಿರುವ ಆರಾಗುರ ಚರಮೂರ್ತಿಗಳಿಗೆ ವಂದಿಸುತ್ತಾ ಜ್ಞಾನದಲ್ಲಿ ನನಗಿಂತ ಕಿರಿಯರಿಲ್ಲ ಎಂದು ಪರಿಭಾವಿಸುತ್ತಾ ಮಾತನಾಡಲು ಆರಂಭಿಸುತ್ತಿದ್ದೇನೆ. ಬಹುಶಃ ಈ ದಾನವನ್ನ ಪ್ರಸಾದಣ್ಣನವರು ನಮ್ಮ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ತದನಂತರ ಒಂದು ದಿವಸ ನಮ್ಗೆ ಗೊತ್ತಾಗ್ತು ಅವರು ತೀರೋದ್ರು ಅಂತೇಳಿ. ಆ ದಿನ ಅತ್ಯಂತ ಭಾವುಕತೆಯಿಂದ ನಾವೆಲ್ಲ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅವತ್ತು. ಬಹುಶಃ ನಿಜಕ್ಕೂ ಕೂಡ ಅದು ನನ್ನ ಮನಸ್ಸಿಗೆ ನೋವಾಗುತ್ತೆ, ಇನ್ನೂ ಕೂಡ ಬಿಡು ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತೇಳಿ. ಮತ್ತೆ ತನ್ನ ತಂದೆ ನನ್ನ ಮಾವನವರು ಹಾಕಿದಂತಹ ಹಾದಿಯನ್ನ ತಾವು ಮರೆಮಾಚಿ ಈಗಲೂ ಕೂಡ ಸಮಾಜದಲ್ಲಿ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗದೆ ಬದುಕುವಂತ ಬಹಳಷ್ಟು ಮಂದಿಗಳಿದ್ರೂ ಕೂಡ ತನ್ನ ತಂದೆಯ ಕನಸುಗಳನ್ನ ಅವರ ಸತ್ತ ನಂತರ ಉಳಿಸಿಕೊಳ್ಳುವಂತಹ ಮಕ್ಕಳನ್ನ ಪಡೆದಂತವರು ನಿಜಕ್ಕೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತೇಳಿ ಪರಿಭಾವಿಸ್ಕೊಳ್ತೇನೆ. ಹಾಗೇನೆ ಈ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನ ಗಿಟ್ಟಿಸಿಕೊಂಡ ನಂತರ ತಾನು ನಡೆದು ಬಂದ ದಾರಿಯನ್ನ, ಸಮಾಜವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುವಂತಹ ಸಮಾಜದ ನಡುವೆ ತಾನು ಈ ಸೊಸೈಟಿಯಲ್ಲಿ ಬೆಳೆದಿದ್ದೇನೆ, ಹಾಗಾಗಿ ಸಮಾಜಕ್ಕಾಗಿ ಏನಾದರೂ ದೇಣಿಗೆ ಕೊಡಬೇಕಂತೇಳಿ ಇವತ್ತು KPTCL ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಬಡ ಮಕ್ಕಳ ಬಗ್ಗೆ ಅಪಾರವಾದ ಕಾಳಜಿಯನ್ನ, ಗೌರವವನ್ನು ಹೊತ್ತುಕೊಂಡು ಅವರು ಕೂಡ ತಮ್ಮ ಕರ್ತವ್ಯದ ನಡುವೆಯೂ ಕೂಡ ಬಹಳಷ್ಟು ಬಿಡುವನ್ನ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಮಲೆಮಹದೇಶ್ವರ ಮತ್ತು ಕಂಬಳದ ಸಿದ್ದೇಶ್ವರ ಬಹಳಷ್ಟು ಅವರಿಗೆ ಆಶೀರ್ವಾದ ಭಾಗವಹಿಸಿ ಕಾಪಾಡಲಿ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಹಾಗೇನೆ ಪ್ರಸಾದನವರು ಎಷ್ಟು ಮೌಲ್ಯಯುತವಾಗಿ ಬದುಕಿದ್ರು ಅಂತ ಹೇಳಿದ್ರೆ, ಒಂದು ರಾಜ ಇದ್ದಾನೆ. ಒಂದು ಕಾಲದ ರಾಜ ಇದ್ದಾಗ ಅವನು ತಾನೇನ್ ಮಾಡ್ತಾನೆ ಅಂತ ತನ್ನ ಸಾಯಕ್ಕೆ ಮುಂಚೆನೆ ಆ ರಾಜ್ಯವೆಲ್ಲವನ್ನ ಸಂಪೂರ್ಣ ವಶಪಡಿಸಿಕೊಂಡ ನಂತರ ತನ್ನ ಪ್ರತಿಮೆಯನ್ನ ಸ್ಥಾಪನೆ ಮಾಡಿ ಹೋಗಿರ್ತಾನೆ. ಅವನು ಸತ್ತ ಮರುದಿನವೇ ಅಲ್ಲಿದ್ದಂತ ಪ್ರಜೆಗಳೆಲ್ಲರೂ ಸೇರಿ ಅವನ ಸ್ಟ್ಯಾಚುವನ್ನ, ಅವನ ಪ್ರತಿಭೆಯನ್ನ ಹೊಡೆದು ಬಿಸಾಕ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕಟ್ಟಿದಂತಹ ತತ್ವ ಸಿದ್ಧಾಂತ ಎಲ್ಲ ಪ್ರಜಾಸತ್ತಾತ್ಮಕವನ್ನ ಕೊಲೆ ಮಾಡಿ ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವನ ಪ್ರತಿಮೆಯನ್ನು ಹೊಡೆದಾಕ್ತಾರೆ. ಆದ್ರೆ ನಿಜಕ್ಕೂ ಕೂಡ ಎಷ್ಟು ಪ್ರಜಾಸತ್ತಾತ್ಮಕ, ಪರಿಸರ ಸ್ನೇಹಿ ಮತ್ತು ಎಲ್ಲ ಸಮಾಜಮುಖಿ ಚಿಂತಕರಾಗಿದ್ದು ಪ್ರಸಾದಣ್ಣ ಅಂತ ಹೇಳಿದ್ರೆ ಅವರ ಸತ್ತ ನಂತರವೂ ಕೂಡ ಅವರ ದಾನವನ್ನ ಮುಂದುವರಿಸ್ತಾ ಇದ್ದಾರೆ ಅಂದ್ರೆ ಬಹುಶಃ ಇದು ಅತ್ಯಂತ ದೊಡ್ಡ, ಅವರು ಕೂಡ ನಮ್ಮ ಜೊತೆ 21ನೇ ಶತಮಾನದಲ್ಲಿ ಬದುಕಿದಂತಹ ಮಹಾನ್ ವ್ಯಕ್ತಿಗಳು. ನಾವೆಲ್ಲ ಚರಿತ್ರೆ ಪುರಾಣಗಳಲ್ಲಿ ಸತ್ತವರ ಕಥೆಗಳನ್ನ ಓದ್ತೀವಿ. ನಮ್ಮ ಕಣ್ಣ ಮುಂದೆ ಬದುಕಿದಂತಹ ಆದರ್ಶ ವ್ಯಕ್ತಿಗಳನ್ನ ಸ್ಮರಿಸಿಕೊಳ್ಳುವಂತಹ ಸುದಿನ ಅಂತೇಳಿ ಪರಿಭಾವಿಸ್ಕೊಳ್ತೇನೆ. ಹಾಗೇನೆ ಇಲ್ಲಿ ಕುಳಿತವರೆಲ್ಲರೂ ಕೂಡ ನಾನು ಹೇಳಿದೆ, ನಮ್ಮ ಶಾಲೆಗೆ ಯಾರೋ ದಾನ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತ ಹೇಳಿದಾಗ ನಮ್ಮ ಯಾರೋ ಮಾತಾಡ್ತಿದ್ರು, ತುಂಬಾ ಶ್ರೀಮಂತರು ಇರ್ಬೋದು, ದಾನ ಕೊಡ್ತೀರಂತ. ಶ್ರೀಮಂತರಾದವರು ಎಲ್ಲರೂ ಕೂಡ ದಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೃದಯ ಶ್ರೀಮಂತರು ಮಾತ್ರ ದಾನ ಕೊಡ್ಲಿಕ್ಕೆ ಸಾಧ್ಯ. ಯಾರಿಗೆ ಹೃದಯ ಶ್ರೀಮಂತಿಕೆ ಅವ ಮಾತ್ರ ದಾನ ಕೊಡ್ತಾರೆ ಹೊರತು ಶ್ರೀಮಂತ ಯಾವನು ದಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ಬೇಂದ್ರೆಯವರ ಪತ್ನಿಯವರ ಬಗ್ಗೆ ಒಂದು ಲೇಖನವನ್ನು ಓದ್ತಾ ಇರ್ಬೇಕಾದ್ರೆ ಬಹುಶಃ ಕಳೆದ ವರ್ಷನೂ ಕೂಡ ಹೇಳಿದ್ದೆ. ಬೇಂದ್ರೆಯವರ ಪತ್ನಿ ಊಟ ಮಾಡ್ಬೇಕಾದ್ರೆ ಊಟ ಮಾಡುವ ಸಮಯದಲ್ಲಿ ಪ್ರತಿನಿತ್ಯ ಒಬ್ಬ ಭಿಕ್ಷುಕ ಬರ್ತಾನೆ. ಆ ಭಿಕ್ಷುಕ ಬಂದಂತಹ ಸಂದರ್ಭದಲ್ಲಿ ಆ ಬೇಂದ್ರೆಯವರ
ಪತ್ನಿ ಏನಿದ್ರೆ ಊಟ ಮಾಡ್ತಿದ್ರ ಊಟ ಮಾಡುವಂತ ಸಂದರ್ಭದಲ್ಲಿ ಆ ಊಟವನ್ನು ತಗೊಂಡೋಗಿ ಭಿಕ್ಷಕರು ಕೊಡ್ತಾರೆ. ಹಾಗೆ ಅಲ್ಲಿದ್ದಂತಹ ಅವ್ರ ಮಕ್ಕಳು ಮತ್ತೆ ಅವರು ಯಜಮಾನರು ಕೇಳ್ತಾರೆ, ಯಾಕೆ ತಟ್ಟೆಯಲ್ಲಿ ಇರುವಂತ ಊಟನ ಹಾಕ್ತಿದ್ಯಲ್ಲ, ರಾತ್ರಿ ಹಾಕಿದಂತಹ ಊಟ ಅಳಸೋಗಿದೆಯಲ್ಲ ಅದೇ ಇದೆಯಲ್ಲ ಅದನ್ನೇ ಭಿಕ್ಷುಕರಿಗೆ ಹಾಕ್ಬೋದು ಅಂತ. ಆಗ ತಾಯಿ ಮಹಾತ್ಮ ಹೇಳ್ತಾರೆ, ನಮಗೆ ಬೇಡದ್ದನ್ನ ಕೊಡೋದಲ್ಲ, ನಮಗೆ ಬೇಕಾಗಿರೋದನ್ನ ಕೊಡಬೇಕು, ಅದು ದಾನ. ಈ ದುಡ್ಡಿನ ಅವಶ್ಯಕತೆ ಅವ್ರಿಗಿದೆ, ಇನ್ನು 20,000 ರೂಪಾಯಿ 50,000 ರೂಪಾಯಿ ಖರ್ಚು ಮಾಡ್ತಕ್ಕಂಥ ಹಣದ ಅವಶ್ಯಕತೆ ಅವ್ರಿಗಿದ್ರು ಕೂಡ ತನಗೆ ಅವಶ್ಯಕತೆವಾಗಿರುವಂತಹ ಹಣವನ್ನ ದಾನ ಮಾಡೋದಿದೆ, ಅದು ಜಗತ್ತಿನ ಸರ್ವಶ್ರೇಷ್ಠವಾದದ್ದು. ನಮಗೆ ಬೇಡವಾದದನ್ನ ಕೊಡೋ ದಾನ ಅಲ್ಲ, ಯಾವುದೋ ಹಣಸಿದ್ದನ್ನ ನನ್ನ ತಂಗಳನ್ನ ನನಗೆ ಬೇಡವಾಗಿರೋದನ್ನ ಕೊಡ್ತಕ್ಕಂಥದ್ದು ದಾನವಲ್ಲ, ನನಗೆ ಅವಶ್ಯಕತೆ ಇರೋದನ್ನ ಕೊಡ್ತಕ್ಕಂಥದ್ದು ದಾನ. ಇವತ್ತು ಕೂಡ ನಾನು ದಾನವನ್ನ ಪಡೆದುಕೊಳ್ಳುವಂತಹ ಸ್ಥಿತಿಯಲ್ಲೇ ಇದ್ರೂ ಕೂಡ ನಾವು ಕೂಡ ಎಲ್ಲೆಲ್ಲ ಅವಕಾಶಗಳು ಸಿಗುತ್ತೋ ಅಂತ ಜಾಗದಲ್ಲಿ ಚಿಕ್ಕ ಪುಟ್ಟ ಸಹಾಯವನ್ನು ಮಾಡ್ತಕ್ಕಂಥದ್ದು ಅದು ಜಗತ್ತಿನ ಸರ್ವಶ್ರೇಷ್ಠ ದಾನ ಆಗುತ್ತೆ ಮಕ್ಕಳೇ. ಹಾಗಾಗಿ ಅಂತ ಒಂದು ಸೌಹೃದಯವನ್ನ, ಅಂತ ಒಂದು ಗಟ್ಟಿ ಮನಸ್ಸನ್ನ, ಮತ್ತೆ ಅಂತ ಒಂದು ಸಮಾಜಮುಖಿ ಮತ್ತು ಮಾದರಿಯಾಗಿರ್ತಕ್ಕಂಥ ಈ ಎಲ್ಲ ಮಹಾತ್ಮರಿಗೆ ವಂದಿಸುತ್ತಾ, ಮತ್ತೆ ಇನ್ನೂ ಕೂಡ ಸಮಾಜದಲ್ಲಿ ಇಂಥವರು ಮತ್ತೆ ದಾನಿಗಳು ಅಷ್ಟೇ ದಾನವನ್ನು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಬೇಕು. ನಿಜವಾಗಿಯೂ ನಾನು ಹೇಳ್ತೇನೆ, ಇವತ್ತು ನಿಜವಾಗೂ ಅವಶ್ಯಕತೆ ಇರುವಂತಹ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ನಿಜಕ್ಕೂ ಕೂಡ ನೀವು ಬರೋದನ್ನೇ ಕಾಯ್ಕೊಂಡಿರ್ತಕ್ಕಂತಹ ಮಕ್ಕಳ ಅವಶ್ಯಕತೆ ಇರ್ತಕ್ಕಂಥ ಶಾಲೆಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ. ನೀವೆಲ್ಲೋ ಹೋಗ್ತಾ ನೋಡಿ ಯಾವುದೋ ಒಂದು ಸ್ಕೂಲಲ್ಲಿ ಕೊಟ್ಟರೆ ಅವ್ರಿಗೆ ಅವಶ್ಯಕತೆನೇ ಇರೋದಿಲ್ಲ. ನಿಜಕ್ಕೂ ಕೂಡ ಎಷ್ಟು ಕಡು ಬಡತನ ಇದೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನಿಜಕ್ಕೂ ಕೂಡ ಅವ್ರ ತಂದೆ ತಾಯಿ ಒಂದು ದಿನದ ಕೂಲಿ ಮಾಡಿ ಆ ಜೀವನ ಮಾಡುವಂತ ಮಕ್ಕಳಿದ್ದಾರೆ. ನಿಜಕ್ಕೂ ಇಂಥ ಶಾಲೆಗಳಿಗೆ ನೀವಷ್ಟೇ ಅಲ್ಲ, ನಿಮ್ಮ ಜೊತೆಗೆ ಇರ್ತಕ್ಕಂಥ ನಿಮ್ಮೆಲ್ಲ ಸಹೃದಯರ ಇದು ನಿಮ್ಮ ಸಮಾನ ಮನಸ್ಕರ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಇನ್ನು ಹೆಚ್ಚಿನ ಪ್ರಮಾಣದ ಇವರಿಗೆ ಸಹಾಯ ಬೇಕು ಅಂತೇಳಿ ನಾವು ಪರಿಭಾವಿಸ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ಒಂದು ದಿನದ ಕೂಲಿ 210 ರೂಪಾಯಿ 220 ರೂಪಾಯಿ ಅದನ್ನೇ ತಂದು ಜೀವನ ಮಾಡುವಂತವ್ರು ಬಹಳಷ್ಟು ಮಂದಿ ಇದ್ದಾರೆ. ನಿಜಕ್ಕೂ ದಾನ, ನೀವು ಕೊಟ್ಟಂತಹ ದಾನ ಇಲ್ಲಿ ನಿಜಕ್ಕೂ ಕೂಡ ಸಫಲ ಆಗ್ತಾ ಇದೆ, ವ್ಯರ್ಥ ಆಗೋದಿಲ್ಲ ಅಂತ ಹೇಳಿ ಪರಿಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ನಮ್ಮೆಲ್ಲರೂ ಕೂಡ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಮನಸ್ಸಾರ ಅಭಿನಯಿಸುತ್ತಾ ಮತ್ತಷ್ಟು ದೇವರು ನಿಮಗೆ ಆಯುಷ ಆರೋಗ್ಯ ಭಾಗ್ಯವನ್ನ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಾತು